ಫ್ರೆಂಡ್ಸ್, ನಾನಿವತ್ತು ತೊಗರಿ ಕಾಳು ಹುಳಿ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಈಗೆಲ್ಲ ವಾಶ್ ಮಾಡಿ ಹಾಕೋಬೇಕಲ್ವಾ, ಅದಕ್ಕೋಸ್ಕರ ವಾಶ್ ಮಾಡಿ ಹಾಕೊತಾ ಇದ್ದೀವಿ. ನೋಡಿ, ತೊಗರಿ ಕಾಳನ್ನ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಇದು ಬಂದು 300 ಗ್ರಾಮ್ ಇದೆ ಅಷ್ಟು ತೊಗರಿ ಕಾಳು. ಕಾಯಿ ಬಂದು ನಾನು 600 ಗ್ರಾಮ್ ತಂದಿದ್ದೆ. ನೋಡಿ ಫ್ರೆಂಡ್ಸ್, ಈಗ ನೀರು ಹಾಕೊತಾ ಇದ್ದೀನಿ. ನಿಮಗೆ ಸಾಂಬಾರ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀರನ್ನಾಗಿರುತ್ತೆ. ನೋಡಿ, ತೊಗರಿ ಕಾಳು ಹಾಕ್ತಾ ಇದ್ದೀನಿ. ನಾನು ನೋಡಿ ಕುಂಬಳಕಾಯಿ, ಬೀನ್ಸು, ಹೀರೆಕಾಯಿ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಇದ್ರೆ ಅದು ಹಾಕೊಳ್ಳಿ ಫ್ರೆಂಡ್ಸ್. ಕಾಯಿ ಕೂಡ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಕೂಡ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ನೀವು ರುಚಿಗೆ ತಕ್ಕಾದಷ್ಟು ನೋಡಿ ಈರುಳ್ಳಿ. ಈಗ ಇದನ್ನ 2 ವಿಸಿಲ್ ಫ್ರೆಂಡ್ಸ್, ತುಂಬಾ ಹಾಕೊಂಡ್ಬೇಡಿ, ಯಾಕಂದ್ರೆ ಕುಂಬಳಕಾಯಿ ಎಲ್ಲ ಹಾಕಿದೀವಲ್ಲ, ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಮತ್ತೆ ಸಾಂಬಾರ್ ಮಸಾಲೆ ಫ್ರೆಂಡ್ಸ್, ಈಗ ಬಾಣಲೆ ಇಟ್ಟಿದ್ದೀನಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪನೇ ನೋಡಿ, ಅರ್ಧ ಈರುಳ್ಳಿ, 1 ಟೊಮೊಟೊ, 4 ಬೆಳ್ಳುಳ್ಳಿ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ತೇವೆ ಅಂತ ಏನಿಲ್ಲ. ನೋಡಿ, 9 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು. ಈಗ ನೋಡಿ, ಮಿಕ್ಸಿ ಜಾರ್ಗೆ ನಾನು ಫ್ಲೇವರ್ ಬರಬೇಕು ನಮಗೆ. ನೋಡಿ, ಕೊತ್ತಂಬರಿ 2 ಕಡ್ಡಿ. ಇದಕ್ಕೆ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ. ಹುಣಸೆಹಣ್ಣನ್ನು ಮಾತ್ರ ಹಾಕೊಂಡ್ಬಿಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಏನು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್, ಆ ಸಾಂಬಾರ್ ಪೌಡ್ರನ್ನ 1 ಸ್ಪೂನ್ ಹಾಕೊಂತಾ ಇದ್ದೀನಿ. ನೀವು ಇದರಲ್ಲೇ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಖಾರ ಮೆಣಸಿನಕಾಯಿ ಸೇರಿ ಸಾಂಬಾರು ಪೌಡರ್ ಮಾಡಿರ್ತಾರೆ. ಅವರು 1.5 ಸ್ಪೂನ್ ಹಾಕೊಳ್ಳಿ ಸಾಂಬಾರ್ ಪೌಡರ್. ನಾವು ಬರೀ ಸಾಂಬಾರ್ ಪೌಡರ್ ಫ್ರೆಂಡ್ಸ್, ಇದ್ರಲ್ಲಿ ನಾವು ಚಿಲ್ಲಿ ಪೌಡರ್ ಏನು ಇರೋದಿಲ್ಲ. ಅದಕ್ಕೆ ನಾವು 1/4 ಸ್ಪೂನ್ ಇಟ್ಕೊಂತಾ ಇದ್ದೀವಿ. ಇದ್ರ ಜಾಸ್ತಿ ಇಟ್ಟರೆ ಕಹಿ ಬರುತ್ತೆ. ನೀವು ಸಾಂಬಾರ್ ಪೌಡರ್, ಅಂಗಡಿ ಸಾಂಬಾರ್ ಪೌಡರ್ ಹಾಕಿದ್ರು ಅಷ್ಟೇನೆ. ಅಂಗಡಿ ಸಾಂಬಾರ್ ಪೌಡರ್ ಹಾಕ್ದವಾಗ ನಾನು ಒಣಮೆಣಸಿನಕಾಯಿ ಏನ್ ಹಾಕಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ, ಅದರಲ್ಲಿ ಕಮ್ಮಿ ಹಾಕೊಳ್ಳಿ. 4 ಹಾಕೊಂಡು ಆ ಸಾಂಬಾರ್ ಪೌಡರ್ ಹಾಕೊಳ್ಳಿ, ಅವಾಗ ಕರೆಕ್ಟಾಗಿ ಈಕ್ವಲ್ ಆಗಿ ಬರುತ್ತೆ. ಈಗ ಇದು ನೋಡಿ ಆರಿದೆ. ಇದನ್ನ ಮಿಕ್ಸಿಗೆ ಅರ್ಧ ಹಾಕೋಣ. ಕೊಬ್ಬರಿ ಎಲ್ಲ ಹಾಕ್ಬೇಡಿ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ತೊಗರಿಗಳ ಸಾಂಬಾರ್ಗೆ ಕೊಬ್ಬರಿ ಹಾಕ್ಬಾರ್ದು. ತೆಗ್ದಿದ್ದೀನಿ. ಇದರಲ್ಲಿ ಸ್ವಲ್ಪ ತೊಗರಿ ಕಾಳು ಮಾತ್ರ ಸಪ್ರೇಟಾಗಿ ತಗೊತಾ ಇದ್ದೀನಿ. ಕುಂಬಳಕಾಯಿ ಎಲ್ಲ ಬರಬಾರ್ದು ಫ್ರೆಂಡ್ಸ್. ಬೇಕಾದ್ರೆ ಬೀನ್ಸ್ ಬಂದರೂ ಪರವಾಗಿಲ್ಲ, ಯಾಕಂದ್ರೆ ಕುಂಬಳಕಾಯಿ ಸ್ವೀಟ್ ಬಂದ್ಬಿಡುತ್ತೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನ ಸಾಂಬಾರ್ ಜೊತೆ 5 ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್. ಯಾಕಂದ್ರೆ ತರಕಾರಿ ಎಲ್ಲ ಬೇಯಿಸಿರೋದೇ, ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂತ ಅಷ್ಟೇನೆ ಫ್ರೆಂಡ್ಸ್. ನೋಡಿ, ನಾನು ಒಂದು 5 ನಿಮಿಷ ಕುದಿಸಿದ್ದೆ. ನಾನು ಒಗ್ಗರಣೆ ಹಾಕೊಂಡಿರೋದನ್ನ ಹಾಕ್ಕೊಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಡೈರೆಕ್ಟ್ ಹಾಕ್ ಹಾಕ್ಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಆವಾಗಲೇ ಈರುಳ್ಳಿ ಸುರಿಸಿದ್ನಲ್ಲ, ಅದರಲ್ಲೇ ಹಾಕಿದ್ದೆ. ನೋಡಿ, ಒಗ್ಗರಣೆಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದೇ ತರ 2 ನಿಮಿಷ ಬಿಟ್ರೇನೆ ಆ ಒಗ್ಗರಣೆ ಫ್ಲೇವರ್ಸ್ ಏನಿದೆ ಅದೆಲ್ಲ ಸಾಂಬಾರ್ ಎಳ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು. ಫ್ರೆಂಡ್ಸ್ ನೋಡಿ, ಮುದ್ದೆ ಮಾಡಿದ್ದೆ. ಮುದ್ದೆ ಮತ್ತೆ ಸಾಂಬಾರು ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಜೊತೆಗೆ ಮಾತ್ರ ಅನ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಇಷ್ಟೇನೆ. ಇದು ನಮ್ಮ ಹಳೆ ಕಾಲದ ಸಾಂಬಾರ್ಗಳೆಲ್ಲ ನಾವು ಮಾಡ್ಕೊಂಡ್ರೆ ಹೆಲ್ದಿಯಾಗೂ ಇರ್ತೀವಿ ಫ್ರೆಂಡ್ಸ್. ನಿಮ್ಮ ನೋಡಿ, ತರಕಾರಿನೇ ಜಾಸ್ತಿ ಇರುತ್ತೆ ಇದರಲ್ಲಿ. ನಾವು ಈ ತರ ಸಾಂಬಾರ್ ಮಾಡಿದವಾಗ ನಾವು ಸ್ವಲ್ಪ ಮುದ್ದೆ ಕಮ್ಮಿ ತಿಂದ್ರು ನಡೆಯುತ್ತೆ, ಹೊಟ್ಟೆ ತುಂಬ್ದಂಗ ಅನ್ಸುತ್ತೆ ತರಕಾರಿಯಿಂದ. ಇದೇ ತರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.